Okay, units. First, physical quantities. The quantities which can be measured or simply measurable quantities are called physical quantities. ಯಾವೊಂದು ಕ್ವಾಂಟಿಟೀಸ್ಗಳನ್ನು ಮೆಷರ್ ಮಾಡಲಿಕ್ಕೆ ಬರುತ್ತೋ ಅಥವಾ ಅಳತೆ ಮಾಡಲಿಕ್ಕೆ ಬರುತ್ತೋ ಅಂಥ ಕ್ವಾಂಟಿಟೀಸ್ಗಳನ್ನು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಹಾಗಾದ್ರೆ ಮೆಷರಬಲ್ ಕ್ವಾಂಟಿಟೀಸ್ ಅಂದ್ರೆ ಯಾವುವು? ಲೆಂತ್, ಮಾಸ್. ಲೆಂತನ್ನು ಮೆಷರ್ ಮಾಡ್ತೀವಿ ಬೈ ಯೂಸಿಂಗ್ ದ ಸ್ಕೇಲ್ ಆ್ಯಂಡ್ ಆಲ್ಸೋ ಯೂನಿಟ್ ಲೈಕ್ ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್. So similarly, the time can be measured by using the clock, stopwatch, and also the unit like second, minutes, hours, etc. ಹಾಗೆಯೇ ಈ ಒಂದು ಮಾಸ್, ವೇಟ್, ಫೋರ್ಸ್, ಎನರ್ಜಿ, ಪವರ್, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್. So these are all measurable quantities, so they are called physical quantities. Hygiene, for example, laughing, weeping, love, affection, sentiment. So these are also quantities, but they cannot be measured. That's why they are not physical quantities. ನಾವು ಅಳೋದನ್ನು, ನಗೋದನ್ನು, ಲವ್, ಅಫೆಕ್ಷನ್, ಇಂಟೆನ್ಸಿಟಿ, ಸೊ ಇಂಥ ಒಂದು ಕ್ವಾಂಟಿಟೀಸ್ಗಳನ್ನು ನಾವು ಮೆಷರ್ ಮಾಡಲಿಕ್ಕಾಗಲ್ಲ. ಮೆಷರ್ ಮಾಡ್ತಕ್ಕಂಥ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಇಲ್ಲ, ಯೂನಿಟ್ ಇಲ್ಲ. ದಟ್ಸ್ ವೈ ದೇ ಆರ್ ನಾಟ್ ಫಿಸಿಕಲ್ ಕ್ವಾಂಟಿಟೀಸ್. ಸರಿ, ಮೆಷರಬಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಹಾಗಾದ್ರೆ ವಾಟ್ ಯು ಮೀನ್ ಬೈ ಮೆಷರ್ಮೆಂಟ್? ದ ಕಂಪ್ಯಾರಿಸನ್ ಆಫ್ given physical quantity with the standard of same kind is called measurement. Comparison of given physical quantity with the standard of same kind is called measurement. For example, mass, weight of the body or mass of the object is 50 kg. Mass of the object is 50 times more than that of this kg. So mass is physical quantity. Kg is the same kind of standard which is more than that of 50 times. So like that, mass is compared with the kg. So it should be more than 50 times. ಇಲ್ಲಿ ಮಾಸ್ ಅಂತಕ್ಕಂಥದ್ದು ಫಿಸಿಕಲ್ ಕ್ವಾಂಟಿಟಿ, ಕೆ ಜಿ ಅಂತಕ್ಕಂಥದ್ದು ಅದರದೇ ಒಂದು ಸ್ಟ್ಯಾಂಡರ್ಡ್ ಆಫ್ ಕೈಂಡ್. ಅದನ್ನು ಕಂಪೇರ್ ಮಾಡಿದಾಗ ಅದು 50 ಟೈಮ್ಸ್ ಜಾಸ್ತಿ ಇದೆ. ಈ ರೀತಿ ಕಂಪ್ಯಾರಿಸನ್. ಅದೇ ರೀತಿ ಲೆಂತ್ ಆಫ್ ದ ಬೋರ್ಡ್ ಈಸ್ 2 ಮೀಟರ್. ಲೆಂತ್ ಆಫ್ ದಿಸ್ ಬೋರ್ಡ್ ಈಸ್ 2 ಮೀಟರ್. ಮೀನ್ಸ್ ವಾಟ್? ಲೆಂತ್ ಈಸ್ ಫಿಸಿಕಲ್ ಕ್ವಾಂಟಿಟಿ, ಇಲ್ಲಿ ಮೀಟರ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಸೇಮ್ ಕೈಂಡ್. ಅದು ಕಂಪೇರ್ ಮಾಡಿದಾಗ ಇಟ್ ಇಸ್ 2 ಟೈಮ್ಸ್ ಮೋರ್ ದ್ಯಾನ್ ದಟ್ ಆಫ್ ದಿ ಮೀಟರ್. This comparison of the given physical quantity with the standard of same kind is called measurement. ಹಾಗಾದ್ರೆ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ಅಂದರೆ ಹೇಗಿರಬೇಕು? ಇಟ್ ಶುಡ್ ಬಿ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್. ಇಟ್ ಹ್ಯಾಸ್ ಡೆಫಿನೆಟ್ ವ್ಯಾಲ್ಯೂ, ಡೆಫಿನೆಟ್ ಸೈಜ್. ಇಟ್ ಶುಡ್ ಬಿ ಈಸಿಲಿ reproducible and it cannot change from place to place and time to time. So these are all conditions for standard of reference for given physical quantity. ಯಾವುದೇ ಫಿಸಿಕಲ್ ಕ್ವಾಂಟಿಟಿಯನ್ನು ಮೆಜರ್ ಮಾಡಲಿಕ್ಕೆ ಸಮ್ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ಇರಬೇಕು ಅಂತ ಹೇಳಿದ್ವಿ. ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ಅಂದರೆ ಏನು ಕಂಡೀಷನ್ಸ್ ಅಪ್ಪ ಅಂದರೆ ಅದು ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್. ಎಲ್ಲ ದೇಶದವರು ಅದನ್ನು ಒಪ್ಕೊಂಡಿರಬೇಕು. ಅದನ್ನು ಎರಡನೇದು ಅದಕ್ಕೊಂದು ಡೆಫಿನೆಟ್ ವ್ಯಾಲ್ಯೂ ಇರಬೇಕು. ಮೂರನೇದು ಅದಕ್ಕೊಂದು ಡೆಫಿನೆಟ್ ಸೈಜ್ ಇರಬೇಕು. ನಾಲ್ಕನೇದು ಅದನ್ನು ಈಸಿಯಾಗಿ ನಾವು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಬರಬೇಕು. ಐದನೇದು ಅದು ಟೈಮ್ ಟು ಟೈಮ್, ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗಬಾರ್ದು. ಅಂದರೆ ಆ ಒಂದು 1 ಮೀಟರ್ ಅಂದರೆ ರಾಣೆಬೆನ್ನೂರಲ್ಲಿ ಎಷ್ಟು ವ್ಯಾಲ್ಯೂ ಇರುತ್ತೋ ಡೆಲ್ಲಿನಲ್ಲಿ ಅಷ್ಟೇ ಇರಬೇಕು, ಅಮೇರಿಕಾದಲ್ಲಿ ಅಷ್ಟೇ ಇರಬೇಕು, ರಷ್ಯಾದಲ್ಲೂ ಅಷ್ಟೇ ಇರಬೇಕು. ಹಾಗೆಯೇ ಟೈಮ್ ಟು ಟೈಮ್ ಚೇಂಜ್ ಆಗಬಾರ್ದು. ಅದು ಈಗ ಸಮ್ಮರಲ್ಲೇ ಒಂದು ವ್ಯಾಲ್ಯೂ, ವಿಂಟರ್ನಲ್ಲೇ ಒಂದು ವ್ಯಾಲ್ಯೂ,
ಈ ರೀತಿ ಚೇಂಜ್ ಆಗಬಾರ್ದು, ಇಟ್ ಶುಡ್ ಬಿ ಎ ಸೇಮ್. ಸೊ ದಿಸ್ ಆರ್ ಆಲ್ ಕಂಡೀಷನ್ಸ್ ಫಾರ್ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್. ಹಾಗಾದ್ರೆ ಯೂನಿಟ್ ಅಂದ್ರೆ ಏನು? ಯೂನಿಟ್ ಅಂತಂದ್ರೆ ದ ಮೆಜರ್ಮೆಂಟ್ ಆಫ್ ದ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ which measures the given physical quantity is called unit. The standard of reference which measures the given physical quantity is called unit. ನಾವು ತಗೊಂಡಿರ್ತಕ್ಕಂಥ ಯಾವುದೇ ಒಂದು ಕ್ವಾಂಟಿಟಿಯನ್ನು ಮೆಷರ್ ಮಾಡ್ತಕ್ಕಂಥ ಈ ಒಂದು ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ಗೆ ಯೂನಿಟ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ kg is the unit of mass. So this meter is the unit of length. Similarly, second is the unit of time. ಹಾಗೆಯೇ ampere is the unit of current. ಅಂದ್ರೆ so this kg is the standard of reference for measuring the mass. So meter is the standard of reference for measuring the length. Second is the standard of reference for measuring the time. This ampere is the standard of reference for measuring the current, electric current. That's why these are all units of such physical quantities. So ಹಾಗಾದ್ರೆ ಇಲ್ಲಿ different types of physical quantities and units ಇದೆ. So ಒಂದು basic quantities and another one derived quantities. ಹಾಗಾದ್ರೆ basic quantities ಅಂತ ಯಾವುದಕ್ಕೆ ಕರಿತೀವಿ? The physical quantities which are independent with one another. The physical quantities which do not depend on other quantities are called basic quantities. ಯಾವೊಂದು ಫಿಸಿಕಲ್ ಕ್ವಾಂಟಿಟೀಸ್ಗಳು ಇಂಡಿಪೆಂಡೆಂಟ್ ಆಗಿರ್ತಾವೋ, ಬೇರೆ ಕ್ವಾಂಟಿಟೀಸ್ಗಳ ಮೇಲೆ ಡಿಪೆಂಡ್ ಆಗಿರೋದಿಲ್ವೋ ಅಂಥ ಕ್ವಾಂಟಿಟೀಸನ್ನು ಬೇಸಿಕ್ ಕ್ವಾಂಟಿಟೀಸ್ ಅಥವಾ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಲು ಲೆಂತ್, ಮಾಸ್, ಟೈಮ್. ಸೊ ನಾವು ಲೆಂತನ್ನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಬೇರೆ ಕ್ವಾಂಟಿಟೀಸ್ ತೊಗೊಳ್ಳಲ್ಲ, ಮಾಸನ್ನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಬೇರೆ ಕ್ವಾಂಟಿಟೀಸ್ ತೊಗೊಳ್ಳಲ್ಲ, ಹಾಗೆಯೇ ಟೈಮನ್ನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಬೇರೆ ಕ್ವಾಂಟಿಟೀಸ್ ತೊಗೊಳ್ಳಲ್ಲ. ದೇ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ದಟ್ಸ್ ವೈ ದೇ ಆರ್ ಕಾಲ್ಡ್ ಬೇಸಿಕ್ ಆರ್ ನಥಿಂಗ್ ಬಟ್ ಫಂಡಮೆಂಟಲ್ ಕ್ವಾಂಟಿಟೀಸ್. So units of basic quantities are called basic units or fundamental units. So unit of length is meter or centimeter, unit of mass is kg or gram, and unit of time is second or minute. So these are all units of basic quantities. So they are called basic quantities or basic units or nothing but fundamental units. ಇಲ್ಲಿರ್ತಕ್ಕಂಥ ಬೇಸಿಕ್ ಕ್ವಾಂಟಿಟೀಸ್ಗಳ ಯೂನಿಟ್ಸನ್ನೇ ನಾವು ಬೇಸಿಕ್ ಯೂನಿಟ್ಸ್ ಅಥವಾ ಫಂಡಮೆಂಟಲ್ ಯೂನಿಟ್ಸ್ ಅಂತೀವಿ. ಲೆಂತ್ ಇದು ಬೇಸಿಕ್ ಯೂನಿಟ್ ಮೀಟರ್ ಅಥವಾ ಆಗ್ಬೋದು, ಸೆಂಟಿಮೀಟರ್ ಆಗ್ಬೋದು, ಸೊ ಅದೇ ರೀತಿ ಕಿಲೋಮೀಟರ್ ಆಗ್ಬೋದು. ಅದೇ ರೀತಿ ಮಾಸ್ದು ಬೇಸಿಕ್ ಯೂನಿಟ್ಸು ಕೆ ಜಿ, ಗ್ರಾಮ್. ಹಾಗೆಯೇ ಟೈಮ್ದು ಬೇಸಿಕ್ ಯೂನಿಟ್ಸು ಸೆಕೆಂಡ್, ಮಿನಿಟ್, ಅವರ್ಸ್. ಇವು ಬೇಸಿಕ್ ಯೂನಿಟ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಹಾಗೆಯೇ ಡಿರೈವ್ಡ್ ಕ್ವಾಂಟಿಟೀಸ್ ಅಂದ್ರೆ ಯಾವುವು? The physical quantities can be derived or expressed by the basic quantities are called derived quantities. For example, velocity is equal to displacement divided by time taken. Rate of change of displacement is called velocity. So displacement divided by time taken is nothing but velocity. Displacement is denoted by the length and the time is denoted by the t. So this velocity can be expressed by the length and time. That's why this velocity is the derived quantity. ವೆಲಾಸಿಟಿ ಬೇಕು ಅಂದರೆ ಡಿಸ್ಪ್ಲೇಸ್ಮೆಂಟನ್ನು ಟೈಮಿಂದ ಡಿವೈಡ್ ಮಾಡಿದ್ರೆ ಸಿಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ದ ಲೆಂತ್. ಹಾಗಾದರೆ ವೆಲಾಸಿಟಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಲೆಂತ್ ಮತ್ತು ಟೈಮನ್ನು ತೊಗೊಂಡು ನಾವು ಹೇಳಬೇಕಾಗತ್ತೆ. ಹಾಗಾಗಿ ಈ ವೆಲಾಸಿಟಿ ಡಿಪೆಂಡ್ಸ್ ಆನ್ ಲೆಂತ್ ಆ್ಯಂಡ್ ಟೈಮ್. ಹಾಗಾಗಿ ವೆಲಾಸಿಟಿ ಇಸ್ ದ ಡಿರೈವ್ಡ್ ಕ್ವಾಂಟಿಟಿ. ಹಾಗೆಯೇ ಡೆನ್ಸಿಟಿ ಸಿಂಬಲ್ ರೋ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಈಸ್ ನಥಿಂಗ್ ಬಟ್ ಡೆನ್ಸಿಟಿ. ಡೆನ್ಸಿಟಿ ಅಂದರೆ ಸಾಂದ್ರತೆ. ಅಲ್ಲಿ ಮಾಸ್ ಅಂದರೆ ದ್ರವ್ಯರಾಶಿ, ಅದರ ವಾಲ್ಯೂಮಿಂದ ಡಿವೈಡ್ ಮಾಡಿದರೆ ನಮಗೆ ಡೆನ್ಸಿಟಿ ಸಿಗುತ್ತೆ. ಹಾಗಾದ್ರೆ ಮಾಸ್ ಬೇಕು ಅಂತಂದರೆ ಎಮ್ ಅಂತ ತಗೋಬೋದು. ಹಾಗಾದ್ರೆ ವಾಲ್ಯೂಮ್ ಬೇಕು, ಈ ಒಂದು ಹಾಲ್ದು ವಾಲ್ಯೂಮ್ ಬೇಕು ಅಂತಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್.
ಲೆಂತ್ ಬ್ರೆಡ್ತ್ ಹೈಟ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ವಾಲ್ಯೂಮ್ ಸಿಗುತ್ತೆ. ಸೊ ಮಾಸ್ ಎಮ್, ಲೆಂತ್ is the L and breadth is nothing but the length, and this height is also nothing but length. Hagar length into length is equal to L cube. Means this length is depends upon 3 dimensions. That means the totally this density is depends upon mass and 3 types of length. That's why this density is the derived quantity. So ಇಲ್ಲಿ derived quantities ಗೊತ್ತಾಯ್ತು. Densities depends upon mass and also 3 times of length. So this density is the derived quantity. So now the unit of physical quantity can be expressed by the basic units is called a derived unit. ಯಾವೊಂದು ಫಿಸಿಕಲ್ ಕ್ವಾಂಟಿಟೀಸ್ಗಳ ಯೂನಿಟ್ಸನ್ನು ನಾವು ಬೇಸಿಕ್ ಯೂನಿಟ್ಸಿಂದ ಎಕ್ಸ್ಪ್ರೆಸ್ ಮಾಡ್ತೀವೋ ಅವುಗಳಿಗೆ ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಟಿ. ಲೆಂತ್ ದ ಯೂನಿಟ್ ಟು ಮೀಟರ್ and time the unit to second. So velocity, unit of velocity can be expressed by the basic unit like meter and second. So meter per second is the derived unit of velocity. Similarly, density is equal to mass divided by volume is nothing but L cube, and unit of mass is kg and unit of length is meter, so meter cube. So kg per meter cube is the derived unit of density. So like that, derived unit and basic units ಅನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. Next to system of units, there are 3 system of units based on 3 basic quantities. One is FOPS system, one is CGS system, second one is FOPS system, third one is MKS system, based on 3 physical quantities like length, mass and time. ಈ ರೀತಿ 3 ಬೇಸಿಕ್ ಕ್ವಾಂಟಿಟೀಸ್ಗಳ ಬೇಸಿಸ್ ಮೇಲೆ ಇಲ್ಲಿ 3 ಸಿಸ್ಟಮ್ ಆಫ್ ಯೂನಿಟ್ಸ್ ಇದೆ. ಒಂದು CGS ಸಿಸ್ಟಮ್, ಎರಡನೇದು FAS ಸಿಸ್ಟಮ್, ಥರ್ಡ್ ಒನ್ ಈಸ್ MKS ಸಿಸ್ಟಮ್. ಇಲ್ಲಿ C means centimeter, which is the unit of length. G means small letter G means gram, which is the unit of mass. S means second, which is the unit of time. So the basic quantities of length, mass and time can be expressed by the centimeter, gram, second respectively is called CGS system. ಇಲ್ಲಿ ಲೆಂತ್ ಅನ್ನ ಸೆಂಟಿಮೀಟರ್ನಿಂದ, ಮಾಸ್ ಅನ್ನ ಗ್ರಾಮ್ ಅಂದ, ಟೈಮ್ ಅನ್ನ ಸೆಕೆಂಡ್ ಇಂದ ಎಕ್ಸ್ಪ್ರೆಸ್ ಮಾಡಿದ್ರೆ ಅದಕ್ಕೆ ನಾವು CGS ಸಿಸ್ಟಮ್ ಅಂತ ಕರಿತೀವಿ. ಹಾಗೇನೆ ಇಲ್ಲಿ FOPS ಸಿಸ್ಟಮ್. F means foot, which is the unit of length. P is pound, the symbol of pound is LB, which is the unit of mass, and S is the second, which is the unit of time. So the basic quantities of length, mass and time can be expressed by the units of foot, pound and second respectively is called FOPS system. ಬೇಸಿಕ್ ಕ್ವಾಂಟಿಟೀಸ್ ಆಗಿರ್ತಕ್ಕಂಥದ ಲೆಂತ್ದ ಯೂನಿಟನ್ನು ಫೂಟ್ ಅಂತೇಳಿ, ಮಾಸ್ದ ಯೂನಿಟನ್ನು ಪೌಂಡ್ ಅಂತೇಳಿ, ಟೈಮ್ದ ಯೂನಿಟನ್ನು ಸೆಕೆಂಡ್ ಅಂತ ತಗೊಂಡು ಎಕ್ಸ್ಪ್ರೆಸ್ ಮಾಡಿದರೆ ಅದಕ್ಕೆ ನಾವು FOPS ಅಂತ ಕರಿತೀವಿ. ಹಾಗೆಯೇ MKS ಸಿಸ್ಟಮ್. M is the meter, which is the unit of length. K means kilogram, which is the unit of mass. S means second, which is the unit of time. So the basic quantities of length, mass and time can be expressed by the meter, kg and second respectively is called MKS system. ಸೊ ಇಲ್ಲಿ ಬೇಸಿಕ್ ಕ್ವಾಂಟಿಟೀಸ್ ಆಗಿರ್ತಕ್ಕಂಥ ಲೆಂತನ್ನು ಮೀಟರ್ ಅಂತಕ್ಕಂಥ ಯೂನಿಟಿಂದ, ಮಾಸನ್ನು KG ಯೂನಿಟಿಂದ ಮತ್ತು ಟೈಮನ್ನು ಸೆಕೆಂಡ್ ಅಂತಕ್ಕಂಥ ಯೂನಿಟಿಂದ ಎಕ್ಸ್ಪ್ರೆಸ್ ಮಾಡಿದರೆ ಅದಕ್ಕೆ ನಾವು MKS ಸಿಸ್ಟಮ್ ಅಂತ ಕರಿತೀವಿ. ಈ ರೀತಿ 3 ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಇಲ್ಲಿ ನೋಡಿ, ಟೈಮ್ದು ಯೂನಿಟ್ ಟು ಸೇಮ್ ಸೆಕೆಂಡ್ ಇನ್ ಆಲ್ ದ 3 ಸಿಸ್ಟಮ್ ಆಫ್ ಯೂನಿಟ್ಸ್. ಓಕೆ. ಹಾಗೆಯೇ ಇಲ್ಲಿ ಲೆಂತ್ದು ಸೆಂಟಿಮೀಟರ್ CGS ಸಿಸ್ಟಮಲ್ಲಿ ಆದರೆ FAS ಸಿಸ್ಟಮಲ್ಲಿ ಫೂಟ್ ಆ್ಯಂಡ್ MKS ಸಿಸ್ಟಮಲ್ಲಿ ಮೀಟರ್. ಮಾಸ್ದು ಯೂನಿಟ್ CGS ಸಿಸ್ಟಮಲ್ಲಿ ಗ್ರಾಮ್ ಆದರೆ FAS ಸಿಸ್ಟಮಲ್ಲಿ ಪೌಂಡ್ ಆ್ಯಂಡ್ ಈ ಒಂದು MKS ಸಿಸ್ಟಮಲ್ಲಿ KG ಆಗುತ್ತೆ.
So the CGS system and MKS system are the metric system of units and they are very close to each other, but the FAS system is the British system of unit. So ಇಲ್ಲಿ 1 foot is equal to 30 centimeter ಆಗುತ್ತೆ ಡಿಫರೆನ್ಸ್ ಬಿಟ್ವೀನ್ ದಿಸ್. ಹಾಗೆಯೇ 1 meter is equal to 100 centimeter ಆಗುತ್ತೆ. ದೆನ್ 1 centimeter is equal to 1/100 ಅಥವಾ 0.01 ಅಥವಾ 10⁻² meter. 1 centimeter equal to 1/100 meter or 0.01 meter or 10⁻² meter. So similarly, ನಾವು ಇನ್ನು ಲಾಂಗರ್ ಯೂನಿಟ್ಸ್ ಲಾರ್ಜರ್ ಯೂನಿಟ್ಸ್ ಅಂತ ತಗೊಂಡ್ವಿ ಅಂತಂದ್ರೆ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 1000 ಮೀಟರ್. ಹಾಗೆ ನಾವು 1 ಮೈಲ್ ಅಂತಲೂ ಸಹಿತ ಎಕ್ಸ್ಪ್ರೆಸ್ ಮಾಡ್ತೀವಿ. 1 ಮೈಲ್ ಇಸ್ ನಥಿಂಗ್ ಬಟ್ ನಿಯರ್ಲಿ 1.6 ಕಿಲೋಮೀಟರ್ ಆರ್ 1600 ಮೀಟರ್ ಇಸ್ ನಥಿಂಗ್ ಬಟ್ 1 ಮೈಲ್. ಹಾಗೆಯೇ 1 pound is equal to 453.6 ಗ್ರಾಮ್. 1 pound is equal to 453.6 ಗ್ರಾಮ್ ಅಥವಾ 1 pound is equal to 0.4536 kg. 1 pound is equal to 0.4536 kg ಆಗುತ್ತೆ. So similarly 1 kg is equal to 1000 gram. 1 kg is equal to 1000 gram and 1 gram is equal to 1 divided by 1000 meter ಅಥವಾ 0.001 kg ಅಥವಾ 10⁻³ kg. 1 gram is equal to 1/1000 kg or 0.001 kg or 10⁻³ kg. ಹಾಗೆಯೇ ಲಾರ್ಜರ್ ಯೂನಿಟ್ ಅಂದರೆ 1 ಕ್ವಿಂಟಲ್ ಯೂಸ್ ಮಾಡ್ತೀವಿ. 1 ಕ್ವಿಂಟಲ್ ಈಸ್ ಈಕ್ವಲ್ ಟು 100 kg. ಸೊ ಸಿಮಿಲರ್ಲಿ 1 ton ಈಸ್ ಈಕ್ವಲ್ ಟು 10 ಕ್ವಿಂಟಲ್ ಈಸ್ ನಥಿಂಗ್ ಬಟ್ 1000 kg ಈಸ್ ಈಕ್ವಲ್ ಟು 1 ton. ಈ ರೀತಿ ಲಾರ್ಜರ್ ಯೂನಿಟ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದರೆ ಇದು ಡಿಫರೆನ್ಸ್ ಏನಿದೆ ಅನ್ನೋದನ್ನು ಹೇಳ್ತೀವಿ. ಹಾಗೆಯೇ ಟೈಮ್ದು SI ಯೂನಿಟ್ಟು ಸೆಕೆಂಡ್. SI ಯೂನಿಟ್ ಆಫ್ ಟೈಮ್ ಈಸ್ ಸೆಕೆಂಡ್ ಇದೆ. ಹಾಗಾದರೆ ಇಲ್ಲಿ ಆ ಒಂದು ಟೈಮ್ another unit means that is the minute. Minute is also unit of time. The 1 minute is equal to 60 seconds. ಹಾಗೆಯೇ 1 hour is equal to 60 minute is nothing but the 60 into 60 3600 seconds. 1 hour ಅಂದರೆ ಇಷ್ಟ. ಹಾಗೆಯೇ ಇಲ್ಲಿ 1 day ಅಂತ ತಗೊಳ್ತೀವಿ. 1 day is nothing but that is 24 hours is equal to 1 day. ಹಾಗಾದರೆ 24 hours equal to 1 day ಆದರೆ ಹಾಗಾದರೆ ಎಷ್ಟು ಸೆಕೆಂಡ್ ಆಗುತ್ತೆ 1 ಡೇಗೆ? 24 into 3600 that is 86400 second is equal to 1 day. 1 ಡೇಗೆ 86400 ಸೆಕೆಂಡ್ ಆಗುತ್ತೆ. ಸಿಮಿಲರ್ಲಿ 1 year is equal to 365.25 days ಆಗುತ್ತೆ. ಸೊ 365.25 days equal to 1 year. ಹಾಗಾದ್ರೆ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಂದ್ರೆ 365.25 into 86400 ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ 3.156 into 10⁻⁷ second. 1 year is equal to 3.156 into 10⁻⁷ second ಆಗುತ್ತೆ. ಈ ರೀತಿ ನಾವು ಆ ಒಂದು ಯೂನಿಟ್ಸನ್ನು ಕನ್ವರ್ಟ್ ಮಾಡ್ತೀವಿ. ಲಾರ್ಜರ್ ಯೂನಿಟ್ಸ್ ಅನ್ನೋ ಸಹಿತ ಯೂಸ್ ಮಾಡ್ತೀವಿ. ಇವುಗಳು ಗೊತ್ತಿರಬೇಕು ನಿಮಗೆ ಅವುಗಳ ವ್ಯಾಲ್ಯೂಸ್ಗಳಲ್ಲಿ. ಓಕೆ, ಇವು 3 ಸಿಸ್ಟಮ್ ಆಫ್ ಯೂನಿಟ್ಸ್: MKS, CGS ಆ್ಯಂಡ್ FAS ಸಿಸ್ಟಮ್.